ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಮಲೆನಾಡು ಬೆಣ್ಣೆ 007. ನೀವೇನಾದರೂ ಬೆಂಗಳೂರಲ್ಲಿದ್ದು ಮನೆ ಏನಾದರೂ ಖಾಲಿ ಮಾಡ್ತಾಯಿದ್ರೆ ಈ ವಿಡಿಯೋ ಮಿಸ್ ಮಾಡಿದೆ ನೋಡಿ. ಏನಕ್ಕಪ್ಪ ಅಂದರೆ ನಾವೀಗ ಚಿಕ್ಕ ಗಾಡಿ ಮಾಡಿರ್ತೀವಿ, ಅದಕ್ಕೆ ಇಷ್ಟೊಂದೆಲ್ಲ ಸಾಮಾನು ಹಿಡಿಸುತ್ತಾ ಅನ್ನೋ ಟೆನ್ಷನ್ ಇರುತ್ತೆ. ಸೊ ಈ ಟೆನ್ಷನ್ನಿಗೆ ಒಂದು ಸೊಲ್ಯೂಷನ್ ಸಿಕ್ತು ಅಂತಲೇ ಅಂದ್ಕೊಳ್ಳಿ. ಆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಫುಲ್ ವಿಡಿಯೋ ನೋಡಿ. ಫಸ್ಟ್ ಇವಾಗ ಏನು ಮಾಡ್ತಾ ಇದ್ದೀವಿ ಅಂದರೆ, ನಮ್ದು ಬಾಕ್ಸ್ ಟೈಪ್ ದಿವಾನ ಇತ್ತು, ದಿವಾನನ ಫಸ್ಟ್ ಹಾಕೊಂಡ್ವಿ. ಅದಕ್ಕೆ ಚಿಕ್ಕ ಚಿಕ್ಕ ಐಟಮ್ ಎಲ್ಲ ಏನೇನಿದೆ ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀವಿ. ಇದು ನಾವು ಬೆಂಗಳೂರಿಗೆ ಫಸ್ಟ್ ಹೋದಾಗ ತಗೊಂಡಿರೋದು ಸೀಮೆಣ್ಣೆ ಸ್ಟವ್ವು. ಇದಂತೂ ಮರೆಯೋಕ್ಕೆ ಆಗಲ್ಲ, ನಮ್ಮ ಲೈಫ್ ಸ್ಟಾರ್ಟ್ ಆಗಿದೆ ಇದರಿಂದ. ಇದಂತೂ ನಮ್ಮ ಹತ್ರನೇ ಕೊನೆ ತನಕನೂ ಇರುತ್ತೆ. ಐ ಲವ್ ಯು ಸೋ ಮಚ್ ಸೀಮೆಣ್ಣೆ ಸ್ಟವ್ವು. ಶಿವ ಶಿವ ಅಂತ ನಾವು ಊರಿಗೆ ಖುಷಿಯಾಗಿ ಬರಬೇಕು ಅಂತ ಅಂದ್ಕೊತಿದ್ರೆ ಓನರ್ ಬಂದುಬಿಟ್ಟು ಫುಲ್ಲು ಕಿರಿಕ್ ಮಾಡ್ದ. ಏನಕ್ಕಪ್ಪ ಅಂದರೆ, ಮೊದಲಿನ ದಿನವೂ ಹೇಳಿದ್ದೀವಿ, ಒಂದು 3 ತಿಂಗಳ ಹಿಂದೆನೂ ಹೇಳಿದ್ದೀವಿ, ಆಮೇಲೆ ಒಂದು 15 ದಿನದ ಹಿಂದೆನೂ ಹೇಳಿದ್ದೀವಿ ಮನೆ ಖಾಲಿ ಮಾಡ್ತೀವಿ ಅಂತ. ಖಾಲಿ ಮಾಡಿ ಸರಿ ಆಯಿತು ಅಂತ ಹೇಳಿದ್ದಾನೆ. ಆಮೇಲೆ ನೋಡಿದ್ರೆ ನಾವೆಲ್ಲ ಬರಬೇಕು ಅಂತ ಸಂಜೆ ಎಲ್ಲ ಎಷ್ಟೊತ್ತಿಗಂದರೆ ಒಂದು 12 o'clock ಅಷ್ಟೊತ್ತಿಗೇನೋ ಮೊದಲಿನ ದಿನವೇ ನಾವು ಪ್ಯಾಕಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ವಿ. ಆವಾಗ ಓನರ್ ಬಂದುಬಿಟ್ಟು ಏನಪ್ಪ ಅಂದರೆ, ಮಾಮೂಲಿ ಮಾತಾಡೋಕ್ಕೇನೋ ಬಂದಿದ್ದಾರಂತ ನಾವು ಅಂದ್ಕೊಂಡ್ರೆ, ಅವನು ಆ ಥರ ಮಾತಾಡೋಕ್ಕೆ ಬಂದಿಲ್ಲ. ಏನಂದರೆ, ಇದು ಟ್ಯಾಪ್ ಎಲ್ಲ ಹಾಳು ಮಾಡಿದ್ದೀರಾ ನೀವು. ಅಲ್ಲಿವರೆಗೂ ಏನೂ ಇರಲಿಲ್ಲ, ಚೆನ್ನಾಗೇ ಇದ್ದರು. ಆಮೇಲೆ ನೋಡಿದ್ರೆ ಟ್ಯಾಪ್ ಎಲ್ಲ ಹಾಳು ಮಾಡಿದ್ದೀರಾ. ಹಾಳು ಮಾಡಿದ್ರೆ ನಾವು ಅದು ಚಾರ್ಜ್ ಏನಾಗುತ್ತೋ ಅದನ್ನು ಕೊಡೋಕೆ ನಾವು ರೆಡಿ ಇದ್ದೀವಿ, ಅದೇನು ಪ್ರಾಬ್ಲಮ್ ಇಲ್ಲ, ನಾವು ಏನೂ ಹೇಳ್ತಾ ಇಲ್ಲ, ಏನೂ ಹೇಳಿಲ್ಲ ಅವರಿಗೇನು. ಅದಕ್ಕೆ ಅವರು ಏನು ಮಾಡಿದ್ರು ಅಂದರೆ, ನಂಗೆ ರೆಸ್ಪೆಕ್ಟ್ ಕೊಡೋಕೆ ಕೂಡ ಇಷ್ಟ ಇಲ್ಲ ಅಂಥವ್ರಿಗೆ, ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ನಾನು ಇದರಲ್ಲಿ. ನೀವು ಏನಾದರೂ ಅಂದ್ಕೊಬೋದು ಬೇಕಾದರೆ, ಏನು ಈ ಥರ ಮಾತಾಡ್ತಾರಂತ. ನನ್ನ ಬೇಜಾರಾಗಿರೋದು ನನಗೆ ಗೊತ್ತು, ಇಲ್ಲಿ ಯಾರಿಗೂ ಗೊತ್ತಿರಲ್ಲ. ಅದಕ್ಕೋಸ್ಕರ ಹಾಳು ಮಾಡಿದ್ದೀರಾ, ಅದು ಗಂಡ ಹೆಂಡತಿ ಜಗಳ ಮಾಡಿಕೊಂಡು ನಮ್ಮ ಮನೆಯೇ ಹಾಳು ಮಾಡಿಬಿಟ್ರಿ ಅಂತೆಲ್ಲ ಹೇಳ್ದೆ. ಅದೇನಕ್ಕೆ ಹಂಗೆ ಹೇಳ್ದ ಏನು ಅಂತ ಗೊತ್ತಿಲ್ಲ, ನನ್ನ ಮಗಳು ಥರ ಅಂತೆಲ್ಲ ಅಂತಿದ್ದ ನನ್ನನ್ನು ಫಸ್ಟು. ಆಮೇಲೆ ನೋಡಿದ್ರೆ ಈ ಥರ ಮಾತಾಡ್ದ. ಅದಕ್ಕೆ ನಾನು ಅಕ್ಕಪಕ್ಕದವ್ರನ್ನೆಲ್ಲ ಕೇಳಿದಾಗ ಅವ್ರು ಹೇಳಿದ್ರು, ಬೆಂಗಳೂರಲ್ಲಿ ಆಲ್ಮೋಸ್ಟ್ ಹಾಗೆ ಇರ್ತಾರೆ ಜನ, ಇವಾಗ ನೀವು ಖಾಲಿ ಮಾಡ್ತಾ ಇದ್ದೀರಲ್ಲ ಅದಕ್ಕೋಸ್ಕರ ಜಾಸ್ತಿ ದುಡ್ಡು ಎಲ್ಲ ಹಿಡ್ಕೋಬೇಕಲ್ಲ, ಅದಕ್ಕೋಸ್ಕರ ಹಂಗೆ ಮಾಡೇ ಮಾಡ್ತಾರೆ ಆಲ್ಮೋಸ್ಟ್ ಓನರ್ಸು ಅಂತ ಹೇಳಿದ್ರು ಅವರು. ನನಗೆ ಕೂಡ ಗೊತ್ತಿರಲಿಲ್ಲ ಈ ಥರ ಎಲ್ಲ ಮಾಡ್ತಾರೆ ಅಂತ. ನಾನು 2-3 ಮನೆ ಚೇಂಜ್ ಮಾಡಿದ್ದೆ, ಯಾರೂ ಈ ಥರ ಮಾಡಿರಲಿಲ್ಲ, ಈ ಓನರೇ ಈ ಥರ ಮಾಡಿರೋದು. ಅಷ್ಟು ಚೆನ್ನಾಗಿದ್ರು ನಮ್ಮ ಹತ್ರ, ಈ ಥರ ಎಲ್ಲ ಮಾಡ್ತಾರಂತ ಅಂದ್ಕೊಂಡಿರಲಿಲ್ಲ. ತುಂಬ ಬೇಜಾರಾಯಿತು. ದೇವ್ರು ಅಂಥವ್ರಿಗೆ ಚೆನ್ನಾಗಿಟ್ಟಿರ್ತಾನೆ ಅನಿಸುತ್ತೆ. ಅವ್ರು ತುಂಬ ಚೆನ್ನಾಗಿದ್ದಾರೆ. ನಾವೆಲ್ಲರಿಗೂ ಆಗಲಿ ಅಂತ ಅಂದ್ಕೊತೀವಿ, ನಾವೇ ಹೆಂಗೆಂಗೋ ಆಗಿಬಿಟ್ಟಿರ್ತೀವಿ, ನಾವೇ ಒಳ್ಳೆ ರೀತಿಲಿ ಇರಲ್ಲ. ಇಟ್ಸ್ ಓಕೆ, ಬಟ್ ಟೈಮ್ ಅನ್ನೋದೊಂದು ಇರುತ್ತಲ್ವ, ಟೈಮ್ ಬಂದಾಗ ಗೊತ್ತಾಗುತ್ತೆ ಅವ್ರಿಗೂ. ಫ್ರೆಂಡ್ಸ್, ಇವಾಗ ಚಿಕ್ಕ ಚಿಕ್ಕ ಐಟಮ್ ಎಲ್ಲ ಏನು ದಿವಾನಕ್ಕೆ ಹಾಕೋದಿತ್ತು ಅದೆಲ್ಲ ಹಾಕಿ ಕ್ಲೋಸ್ ಆಗಿದೆ. ಇವಾಗ ಬಾಕ್ಸ್ ಎಲ್ಲ ಮೇಲ್ಗಡೆ ಜೋಡಿಸ್ಕೊತಾ ಇದ್ದೀವಿ. ಅದು ರೆಡಿ ಇರೋವೆಲ್ಲ ಪುಡಿ ಆಗ್ತಾವಣ್ಣ, ರೆಡಿ ಇರೋವು. ಇದು ಸರಿಯಾಗಿ ಕೂತಿಲ್ವಲ್ಲ, ಅಂದರು ಸರಿಯಾಗಿ ಕೂತಿಲ್ಲಲ್ಲ, ರೆಡಿ ಇರೋ ಪುಡಿ ಆಗ್ತವೆ. ನಾನು ನೋಡು ಅಷ್ಟೇ ಬಾಕ್ಸು. ಯಾವುದು? ಒಂದಷ್ಟು ಇದು ಚಿಕ್ಕದು. ಹಾಗೆ
ಗೊತ್ತೀಯಣ್ಣ ತೀರ್ಥಹಳ್ಳಿಗೆ ಹರ್ಷ ಮಹಾಪ್ರಭು ನೀವೇನಿಲ್ಲಿ ಬರ್ತೀರಾ ನಮ್ಮೂರಿಗೆ? ಏನಕ್ಕಂದ್ರೆ ನೋಡಕ್ಕೆ ಒಂದೆರಡು ಸಲ ಎಲ್ಲ ತೆಗೆದು ಮಾಡಿ ಜೋಡಿಸೋದಾಯಿತು. ಯಾಕಂದರೆ ಅಲ್ಲಿ ಜೋಡಿಸ್ತಿರೋರು ಅವ್ರು ಸರಿಯಾಗಿ ನೋಡ್ಕೊಂಡಿಲ್ಲ ನಮ್ಮ ಹತ್ರ ಎಷ್ಟು ಸಾಮಾನಿದೆ ಏನು ಎತ್ತ ಅಂತ. ಅದಕ್ಕೋಸ್ಕರ ಅವರು ಕಮ್ಮಿ ಸಾಮಾನಿದೆ ಅಂತ ಅಂದ್ಕೊಂಡಿದ್ರಂತೆ. ಸ್ವಲ್ಪ ಜಾಸ್ತಿನೇ ಇತ್ತಲ್ವ, ಅದು ಅಡ್ಜಸ್ಟ್ ಮಾಡಿ ಜೋಡಿಸ್ಬೇಕಿತ್ತಲ್ಲ. ಅದಕ್ಕೆ ಏನೋ ಒಂದು 2-3 ಸಲ ತೆಗೆದು ಮಾಡಿ ಜೋಡಿಸ್ಕೊತಾ ಇದ್ರು. ಆದರೂ ಆಲ್ಮೋಸ್ಟ್ ಲಾಸ್ಟಲ್ಲೇ ಓಕೆ ಆಯಿತು, ಏನು ಪ್ರಾಬ್ಲಮ್ ಆಗಿಲ್ಲ, ಕರೆಕ್ಟಾಗಿ ಆಯಿತು. ಬಿತ್ತು ಟಿವಿ ಇಡಬೇಕಿತ್ತು ಸೆಂಟರ್. ಆಮೇಲೆ ಅದು ಇಡೋ ಅದೇ ಟಿವಿ ಸೆಂಟರ್ ಇಟ್ಬಿಟ್ಟು ಹಾಸಿಗೆ ಮಕ್ಕಳು ಮಾಡೋದು ಎಲ್ಲ ಗ್ಲಾಸ್ ಅನ್ನು ಟಿವಿ ಹೇಳಿದ್ದ ಇಟ್ಕೊಂಡ್ಬಿಟ್ಟು ಹಾಸಿಗೆ ಮಕ್ಕಳು ಗ್ಲಾಸ್ ಮಾಡೋದು ಡ್ಯಾಮೇಜ್ ಆಗ್ತದೆ. ಹಿಂದೆ ಇದಾಗ್ತದೆ ಸಪೋರ್ಟ್ ಆಗಿತ್ತು. ಈ ಗಾಡಿ ಇವ್ರದ್ದೇನೆ, ನಮ್ಮ ಮನೆಯವ್ರ ಫ್ರೆಂಡ್ ಇವರು ಚಂದ್ರಣ್ಣ ಅಂತ. ತುಂಬ ಹೆಲ್ಪ್ ಮಾಡಿದ್ರು ಇವಣ್ಣ, ಥ್ಯಾಂಕ್ ಯು ವೆರಿ ಮಚ್ ಬ್ರದರ್. ಮತ್ತು ಇನ್ನೊಬ್ಬರು ಅಣ್ಣ ಯೋಗೀಶ್ ಅಣ್ಣ ಅಂತ, ಅವ್ರು ಕೂಡ ನಮ್ಮ ಮನೆಯವ್ರ ಫ್ರೆಂಡೇನೆ. ತುಂಬ ಪಾಪದವ್ರು ಪಾಪ, ಅಷ್ಟೊಂದು ಏನೂ ಗೊತ್ತಾಗಲ್ಲ, ತುಂಬ ಒಳ್ಳೆಯವ್ರು ಪಾಪ, ತುಂಬ ಹೆಲ್ಪ್ ಮಾಡಿದ್ರು. ಅವರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಅವರು ಈ ವಿಡಿಯೋ ಅವರಿಬ್ಬರು ನೋಡ್ತಾರೆ, ಅದಕ್ಕೋಸ್ಕರ. ಇನ್ನೊಬ್ಬರು ಅಣ್ಣ ಇದ್ದಾರೆ ಸಿದ್ದಣ್ಣ ಅಂತ, ಅವರು ಬೇರೆ ಕಡೆ ಕೆಲ್ಸಕ್ಕೆ ಹೋಗಿದ್ರು ಅವತ್ತು, ಅದಕ್ಕೋಸ್ಕರ ಬಂದಿಲ್ಲ. ಆದರೆ ಆಮೇಲೆ ಬರ್ತಾರೆ, ಊರಿಗೆ ಬರ್ತಾಯಿದ್ದಾರೆ ಅವರು ಇವ್ರ ಜೊತೆ. ಚಂದ್ರಣ್ಣ ಅಂತ ಹೇಳಿದ್ನಲ್ಲ ಫಸ್ಟು, ಆ ತಲೆ ಬೋರ್ಡ ಇದೆಯಲ್ಲ ಅವ್ರ ಜೊತೆ ಬರ್ತಾರೆ ಅವರು. ಅವರು ಕೂಡ ತುಂಬ ಒಳ್ಳೆಯವರು, ಅವರು ಕೂಡ ಹೆಲ್ಪ್ ಮಾಡಿದ್ದಾರೆ ತುಂಬ ಸಲ. ಇದು ಮನೆ ಶಿಫ್ಟಿಂಗ್ ಮಾತ್ರ ಬಂದಿಲ್ಲ ಅಷ್ಟೇ. ಅವರಿಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್ ಬ್ರದರ್. ಮನೆ ಶಿಫ್ಟಿಂಗ್ ಅಂದರೆ ಅಷ್ಟೊಂದು ಈಸಿ ಕೆಲಸ ಅಲ್ಲವೇ ಅಲ್ಲ. ಅದು ಇಷ್ಟೊಂದು ಸಾಮಾನೆಲ್ಲ ಇಟ್ಕೊಂಡಿರ್ತೀವಿ ಅಂದರೆ ತುಂಬಾ ಕಷ್ಟ ಆಗುತ್ತೆ. ಅಲ್ಲಿಂದ ತೊಗೊಂಬಂದು ಮತ್ತೆ ಇಲ್ಲಿ ಜೋಡಿಸ್ಕೊಂಡು ಅನ್ನೋಷ್ಟೊತ್ತಿಗೆ ಸಾಕಪ್ಪ ಅಂತ ಅನ್ಸೋಗುತ್ತೆ. ಅಲ್ಲಿದ್ದು ಸಾಮಾನು ಇಟ್ಟರೆ ಇದು ಮೇಲೆ ಫ್ರಿಜ್ ಮೇಲೆ ಇಡೋಣ. ಹಾಂ, ಕಟ್ಟಬೇಕೇನಲ್ಲ, ಅದಕ್ಕೆ ಸೇರಿಸಿ ಕಟ್ಟಬೇಕು. ಎಲ್ಲ ಆದಮೇಲೆ ಒಂದು ಹಾರ ಕೊಡಿ, ಮೇಲಿಂದ ತರಲ್ಲ. ಅದನ್ನೇ
ಅಲ್ಲೊಂದು ಇಡ್ತೀಯಾ ಕಾಲಿದ್ದು ಇಡು ಅಲ್ಲಿ ಖಾಲಿ ಏನಿಲ್ಲ ಸ್ವಲ್ಪ ಇದೆ ಅದು ಇಲ್ಲಿ ತೂಕ ಇಲ್ಲಿ ಇದೆಲ್ಲ ಅಣ್ಣ ಹೊರಗೆ ಬಂದಿದ್ದು ಇಲ್ಲಿ ರೋಡ್ ಸ್ವಲ್ಪ ಚಿಕ್ಕದು ಹಾಗಾಗಿ ಮಧ್ಯ ಮಧ್ಯೆ ಚೂರು ಚೂರು ಕ್ಲಿಪ್ಪಿಂಗ್ ಅದು ಮಿಸ್ ಆಗಿದೆ. ಅಲ್ಲಿ ತುಂಬ ಗಾಡಿ ಎಲ್ಲ ಬರ್ತಾ ಇರೋದು, ಅದು ಗಾಡಿ ಮುಂದೆ ಹೋಗಿ ಹಿಂದೆ ಬರೋದು ಆ ಥರ ಎಲ್ಲ ಮಾಡ್ತಾಯಿದ್ರು. ಆವಾಗ ನಂದು ಆ ಕಡೆ ಈ ಕಡೆ ಅಂತ ಸ್ವಲ್ಪ ಕ್ಲಿಪ್ಪಿಂಗ್ ಮಿಸ್ ಆಗಿದೆ, ಸಾರಿ. ನಾನು ಆಲ್ಮೋಸ್ಟ್ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಇವಾಗ ಫೈನಲ್ ಸ್ಟೇಜಿಗೆ ಬಂದಿದೆ. ಈ ಸ್ಟೇಜಿಗೆ ಬರೋ ತನಕ ನಮಗಂತೂ ತಲೆನೇ ಕೆಟ್ಟೋಗ್ಬಿಟ್ಟಿತ್ತು. ಇದೊಂದು ಬ್ರಹ್ಮಕಮಲ ಗಿಡದಂತೂ ತುಂಬ ತಲೆ ಕೆಟ್ಟೋಗಿತ್ತು. ಆ ಅಣ್ಣ ಕೇಳ್ತಾ ಇದ್ರು, ಇದೇನು ನಿಮ್ಮ ಊರ ಕಡೆ ಗಿಡನೇ ಸಿಗಲ್ವಾ ಅಂತ. ಗಿಡ ಸಿಗಲ್ಲ ಅಂತ ಅಲ್ಲ, ಬಟ್ ಆ ಗಿಡ ಇಲ್ಲಿ ಬೆಳೆಸೋದು ತುಂಬಾ ಕಷ್ಟ. ಅದಕ್ಕೋಸ್ಕರ ಆ ಗಿಡನೂ ಬಿಟ್ಟಿಲ್ಲ ನಾನು. ಫೈನಲಿ ಅಂತೂ ಗಾಡಿ ಲೋಡ್ ಆಯಿತು. ತುಂಬಾ ಖುಷಿ ಆಯಿತು ಮತ್ತು ಬೆಂಗಳೂರಿಂದ ತೀರ್ಥಹಳ್ಳಿಗೆ ಬರಬೇಕಲ್ಲ ಅನ್ನೋ ಒಂದು ಫುಲ್ಲು ಟೆನ್ಷನ್ನು. ಗಾಡಿ ಏನಾದರೂ ಮಧ್ಯದಲ್ಲಿ ಕೈ ಕೊಡುತ್ತಾ ಏನೋ ಅಂತ, ಲಾಂಗ್ ಡಿಸ್ಟೆನ್ಸ್ ಅಲ್ವಾ, ಅದಕ್ಕೋಸ್ಕರ. ಸದ್ಯಕ್ಕೆ ಏನೂ ಪ್ರಾಬ್ಲಮ್ ಆಗಿಲ್ಲ ದೇವ್ರ ದಯದಿಂದ. ತುಂಬಾ ಖುಷಿ ಆಯಿತು. ಅಣ್ಣವ್ರು ಕೂಡ ತುಂಬ ಖುಷಿಪಟ್ಟರು. ತೀರ್ಥಹಳ್ಳಿಗೆ ಬಂದು ಒಂದಿನ ಇಲ್ಲೇ ಹಾಲ್ಟ್ ಆಗಿದ್ದರು, ಮತ್ತೆ ಬರಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ಅವ್ರು ಹೇಳ್ತಾರೆ, ತೀರ್ಥಹಳ್ಳಿಯವರು ತುಂಬ ಪುಣ್ಯವಂತರು, ಇಲ್ಲಿ ಹುಟ್ಟಿರೋರು, ಇಷ್ಟೊಂದು ಚೆನ್ನಾಗಿದೆ ಎಲ್ಲ ವೆದರ್ ಎಲ್ಲ ಅಂತ ಹೇಳ್ತಾರೆ. ನನಗಂತೂ ಗೊತ್ತಿಲ್ಲ. ಅವರೆಲ್ಲ ಯಾವಾಗ ನೋಡಿದ್ರು ಅದೇ ಥರ ಹೇಳ್ತಾರೆ, ತೀರ್ಥಹಳ್ಳಿಲಿ ಹುಟ್ಟಿದವರು ತುಂಬ ಪುಣ್ಯವಂತರು ಅಂತ ಆ ಕಡೆಯವರೆಲ್ಲ. ಇಟ್ಸ್ ಓಕೆ, ಅವ್ರಿಗೆ ಹಂಗೆ ಅನ್ಸುತ್ತೇನೋ ಗೊತ್ತಿಲ್ಲ. ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.